ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನಾವು ನಮ್ಗೆ ಗೊತ್ತಿಲ್ದಿರೋ ಊರಿಗೆ ಹೋದಾಗ ಅಥವಾ ಯಾವ್ದು ಗೊತ್ತಿಲ್ದಿರೋ ಜಾಗಕ್ಕೆ ಹೋದಾಗ ಎಷ್ಟು ಜೋಪಾನವಾಗಿದ್ರು ಅದು ಕಮ್ಮಿನೇ. ಯಾಕಂದ್ರೆ ನಮ್ಗೆ ಆ ಜಾಗ ಗೊತ್ತಿರಲ್ಲ, ಆ ಊರ್ ಗೊತ್ತಿರಲ್ಲ ಅಥವಾ ಅಲ್ಲಿನ ಜನ ಗೊತ್ತಿರಲ್ಲ. ಸೊ ಏನಾದ್ರೂ ಆಗಿರ್ಬಹುದು. ಅದ್ರಲ್ಲೂ ಈ ಸಮುದ್ರದ ಮಧ್ಯೆ ಹೋಗ್ತೀವಿ ಅಥವಾ ಮತ್ತಿನ್ನೆಲ್ಲೋ ಹೋಗ್ತೀವಿ ಅಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿ ಇಲ್ಲೊಬ್ಬ ಯುವಕ ತನ್ನ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಟ್ರಿಪ್ ಅಂತ ಹೋದಂತವನು ಕೊನೆಗೆ ಮನೆಗೆ ವಾಪಸ್ ಆಗಿದ್ದು ಶವವಾಗಿ. ಹಾಗಾದ್ರೆ ಏನಾಯ್ತು ಆ ಯುವಕನಿಗೆ? ಆ ಯುವಕ ಮಾಡಿದ ತಪ್ಪಾದ್ರೂ ಏನು? ಈ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೇರಳದಲ್ಲಿರುವಂತಹ ಕೊಟ್ಟಿಯೂರು ದೇವಸ್ಥಾನ ಈಗ ಎಲ್ರಿಗೂ ಗೊತ್ತು ಬಿಡಿ. ಎಲ್ಲೆಲ್ಲಿಂದನೋ ಈ ದೇವಸ್ಥಾನಕ್ಕೆ ಅಂತ ಬರ್ತಾರೆ. ಅದೇ ರೀತಿ ಈ ಯುವಕ ಕೂಡ ಕೇರಳದ ಕಣ್ಣೂರಿನಲ್ಲಿರುವ ಕೊಟ್ಟಿಯೂರು ದೇವಸ್ಥಾನಕ್ಕೆ ತನ್ನ ಗೆಳೆಯರ ಜೊತೆ ಬಂದ. ಗೆಳೆಯರ ಜೊತೆ ಬಂದವನು ಕೊಟ್ಟಿಯೂರು ದೇವಸ್ಥಾನ ನೋಡಿ ದರ್ಶನ ಪಡೆದು ವಾಪಸ್ ಹೋಗಿದ್ದಿದ್ರೆ ಇಷ್ಟೆಲ್ಲ ನಾವು ಸುದ್ದಿ ಮಾಡ್ತಾನೆ ಇರ್ಲಿಲ್ಲ ಬಿಡಿ. ಆದ್ರೆ ಈ ಯುವಕ ಕಣ್ಣೂರಿನಲ್ಲಿರುವಂತಹ ಒಂದು ಸಮುದ್ರಕ್ಕೆ ಹೋಗಿ ಅಲ್ಲಿ ದುರಂತವಾಗಿ ಅಂತ್ಯ ಕಂಡಿದ್ದಾನೆ. ಬ್ಯಾಡ್ರಹಳ್ಳಿ ನಿವಾಸಿ ಕೇವಲ 21 ವರ್ಷದ ಸಂತೋಷ್ ಈಗ ಮೃತಪಟ್ಟಿದ್ದಾನೆ. ಈತ ತನ್ನ ಇಬ್ಬರು ಸ್ನೇಹಿತರ ಜೊತೆಗೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಅಂತ ಹೋಗಿದ್ದ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಕೂಡ ಪಡೆದಿದ್ದಾನೆ. ನಂತರ ಅಲ್ಲಿಂದ ಕಣ್ಣೂರು ಕಡಲನ್ನ ನೋಡೋಕೆ ಅಂತ ಹೇಳಿ ಮೂವರು ಕೂಡ ಹೋಗಿದ್ದಾರೆ. ಈ ವೇಳೆ ಯುವಕರು ಆಟ ಆಡೋಣ ಸ್ವಲ್ಪ ಹೊತ್ತು ಅಂತ ಹೇಳಿ ಸಮುದ್ರಕ್ಕೆ ಇಳಿದಿದ್ದಾರೆ. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಅಲ್ಲಿ ಅಲೆಯ ಹೊಡೆತಕ್ಕೆ ಸಿಲುಕಿ ಸಂತೋಷ್ ನೀರಿನಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಈ ಸಂತೋಷ್ ನೀರಿನಲ್ಲಿ ಮುಳುಗ್ತಿರುವ ದೃಶ್ಯ ಕೂಡ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಹೋದ್ರು ಈಜ್ ಬರಲ್ವೇನೋ ಮೋಸ್ಟ್ಲಿ. ನಮ್ಮವ್ರು ಹೋದ್ರ ನಮ್ಮ ಹುಡುಗ್ರೇನಾರ ಮತ್ತೆ ಮುಗಿಬಿಟ್ಟು ಸೂರಿಗಲ್ಲಿ ಆಡ್ತಾರೆ ಹಂಗೇನೆ ಒಂದು ದಿತ್ತಿ ಮಿತ್ತಿ ಅಂತ. ಇದೆಲ್ಲ ಆದ್ಮೇಲೆ ಸಂತೋಷ್ನನ್ನ ತುಂಬಾ ಹೊತ್ತು ಹುಡುಕಾಡಿದ್ದಾರೆ. ಅಲ್ಲಿನ ರಕ್ಷಣಾ ಸಿಬ್ಬಂದಿ ಕೂಡ ಬಂದು ಸಂತೋಷ್ಗಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆದ್ರೆ ಕೊನೆಗೆ ಸಂತೋಷ್ ಮೃತದೇಹ ಪತ್ತೆಯಾಗಿದೆ. ಈ ಸಂಬಂಧ ಕೇರಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಕೊಟ್ಟಿಯೂರು ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆಯೋಕೆ ಅಂತ ಹೇಳಿ ಸ್ನೇಹಿತರ ಜೊತೆ ಆರಾಮಾಗಿ ಕಾಲ ಕಳಿಬೇಕು ಅಂತ ಹೋದಂತ ಸಂತೋಷ್ ಈಗ ತನ್ನ ಮನೆಗೆ ತಾನು ಶವವಾಗಿ ವಾಪಸ್ಸಾಗಿದ್ದಾನೆ. ನಿಜಕ್ಕೂ ದೇವಸ್ಥಾನಕ್ಕೆ ಹೋದವರು ಹೀಗೆ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ದುರಂತವೇ ಸರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಹಾಗಾಗಿ ನೀವು ಕೂಡ ಯಾವ್ದಾದ್ರು ಗೊತ್ತಿಲ್ಲದ ಸ್ಥಳಕ್ಕೆ ಹೋದಾಗ ಅಥವಾ ಯಾವ್ದಾದ್ರು ಸಮುದ್ರದ ಅಲೆಗಳ ಮಧ್ಯೆ ಹೋದಾಗ ಎಷ್ಟು ಅಂದ್ರೆ ಅಷ್ಟು ಜೋಪಾನವಾಗಿದ್ರೆ ತುಂಬಾ ಒಳ್ಳೇದು.